ಎಲ್ಲರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರೂ ನೋಡಿ ಬರ್ಡೇ ಸಂದರ್ಭ ಬಂದಾಗ ಯಾವತ್ತೂ ನಮ್ಮವ್ರ ಜೊತೆ ಹಂಚ್ಕೋಬೇಕು ಅಂತ ಮನಸ್ಸಿರುತ್ತೆ. ಸೊ ನೀವೆಲ್ಲರ ಜೊತೆ ಪ್ರತಿ ವರ್ಷ ಯಾಕೆ ನನಗೆ ಈ ಸೆಲೆಬ್ರೇಷನ್ ಮಾಡಬೇಕು ಅಂತ ಮನಸ್ಸಂದರೆ, ಬಿಕಾಸ್ ಆಲ್ ಆಫ್ ಯು ಹ್ಯಾವ್ ಸೀನ್ ಮೀ ಇನ್ ಮೈ ಜರ್ನಿ ಆ್ಯಂಡ್ ನಾನು ಸಾಕಷ್ಟು ಕಲ್ತಿದ್ದೀನಿ, ಸಾಕಷ್ಟು ಜರ್ನಿ ಮಾಡಿದ್ದೀನಿ. ನನ್ನ ಫಸ್ಟ್ ಸಿನಿಮಾ 2000 ಮದಕರಿಯಿಂದ ನಾನು ತುಂಬಾ ಒಂದು ಜರ್ನಿ ಮಾಡ್ಕೊಂಡು ಬಂದಿದ್ದೀನಿ ನಿಮ್ಮೆಲ್ಲರ ಜೊತೆಗೆ. ಸೊ ಪ್ರತಿ ವರ್ಷ ಒಂದು ಈ ಒಂದು ದಿನದಲ್ಲಿ ಒಂದು ದೇ ಸೇ ದಟ್ ಒಂದು ಹುಟ್ಟುಹಬ್ಬ ಬಂದಾಗ ಒಂದು ಹೊಸ ಜನ್ಮ, ಒಂದು ಹೊಸ ಜರ್ನಿ, ಒಂದು ಹೊಸ ಥರ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ I always feel like with every year you learn so much, you gain so much, you lose so much, but it's a learning experience and it just really overwhelms you and enlightens you ಅಂತ ನನ್ನ ಅಭಿಪ್ರಾಯ. ಸೊ ಅದಕ್ಕೆ ನಿಮ್ಮೆಲ್ಲರೂ ನೋಡಿ ತುಂಬ ಖುಷಿ ಆಗುತ್ತೆ. ಐ ನೋ ದಟ್ ಎವ್ರಿಬಡಿ ಬರ್ಡೇ ಅಂದರೆ ತುಂಬಾ ಪರ್ಸ್ನಲ್ ಒಂದು ಸಂದರ್ಭ ಆ್ಯಂಡ್ ನೀವೆಲ್ಲರೂ ಫ್ಯಾಮಿಲಿ ಥರ ನನಗೆ. ಸೊ ಅದಕ್ಕೆ ಇವತ್ತು ಯೂಶುವಲ್ ಆಗಿ ಬರ್ಡೇ ದಿನ ನಾವು ಅಫ್ಕೋರ್ಸ್ ಇಟ್ಸ್ ಟುಮಾರೋ ಅಫಿಷಿಯಲಿ, ಬಟ್ ಇವತ್ತು ಯಾಕೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದರೆ ಎವ್ರಿ ಇಯರ್ ಬರ್ಡೇ ದಿನ ಸಾಕಷ್ಟು ಹೊಸ ವೆಂಚರ್ಸ್ ಆಗಲಿ, ಇಲ್ಲಾಂದರೆ ನಮ್ಮ ಜರ್ನಿ ಆಗಲಿ, ನಾವೇನು ಮಾಡಿದ್ದೀವಿ, ನಾವೇನು ಮಾಡಬೇಕು ಅಂತ ಅಂದ್ಕೊಂಡ್ರೆ ಐ ಲವ್ ಶೇರಿಂಗ್ ಇಟ್ ವಿತ್ ದ ಪೀಪಲ್ ಬಿಕಾಸ್ ಐ ಥಿಂಕ್ ಇಟ್ ಕ್ರಿಯೇಟ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಇವತ್ತು ಕೂಡ ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ಸಮಥಿಂಗ್ ವೆರಿ ಡಿಫ್ರೆಂಟ್ ಇನ್ ದಿ ಇಂಡಸ್ಟ್ರಿ. ನಾವು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಚೇಂಜ್, ಈ ಥರ ಒಂದು ಮೂಮೆಂಟ್ ಬೇಕಾಗಿದೆ ಅಂತ ನನಗನ್ಸುತ್ತೆ. ಆ್ಯಂಡ್ ನಾನು ಯಾವತ್ತು ನನ್ನದು ಡ್ರೀಮ್ ಏನಿದೆ ಅಂದರೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಾವು ಬೇರೆ ಥರ ಪ್ರಾಜೆಕ್ಟ್ ಮಾಡಬೇಕು, ಬೇರೆ ಥರ ಸಿನಿಮಾಗಳು ಮಾಡಬೇಕು, ಇಂಟೆನ್ಸಿವ್ ಆಗಿ ಕಾಂಟೆಂಟ್ ಮಾಡಬೇಕು. ಯಾಕೆಂದರೆ ನಮ್ಮಲ್ಲಿ ಎಲ್ಲ ಇದೆ, ಟ್ಯಾಲೆಂಟ್ ಇದೆ, ಕ್ರಿಯೇಟಿವಿಟಿ ಇದೆ, ಎಲ್ಲ ಇದೆ. ಜಸ್ಟ್ ಮೇ ಬಿ ದ ರೈಟ್ ಪ್ಲ್ಯಾಟ್ಫಾರ್ಮ್, ದ ರೈಟ್ ಟೈಮಿಂಗ್ ಸಿಗಬೇಕು. ಸೊ ಐ ಥಿಂಕ್ ವಿ ಆರ್ ಟ್ರೈಂಗ್ ಟು ಪ್ರೊವೈಡ್ ದ್ಯಾಟ್. ಆ್ಯಂಡ್ ಇವತ್ತು ಅಫ್ಕೋರ್ಸ್ RDV ಅಂತ ನಾವೇನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ದಟ್ ಈಸ್ ಸಮಥಿಂಗ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಒಂದು ಪ್ಲ್ಯಾಟ್ಫಾರ್ಮ್, ಒಂದು ಸ್ಪೇಸ್ ಫಾರ್ ಯಂಗರ್, ಬೆಟರ್, ನ್ಯೂವರ್ ಟ್ಯಾಲೆಂಟ್ ಆ್ಯಂಡ್ ಟು ಬಿ ಏಬಲ್ ಟು ಕ್ರಿಯೇಟ್ ಅ ಚೇಂಜ್ ಇನ್ ದಿ ಇಂಡಸ್ಟ್ರಿ. ಅಂದರೆ ಎಲ್ಲ ಡಿಫ್ರೆಂಟ್ ಸ್ಕ್ರಿಪ್ಟ್ಸ್ ಆಗಲಿ, ಕತೆಗಳಾಗಲಿ, ರೈಟರ್ಸ್ ಆಗಲಿ, ಸಿನಿಮಾಗಳಾಗಲಿ, ಆರ್ಟಿಸ್ಟ್ ಆಗಲಿ, ವಿ ವಾಂಟ್ ಟು ಟ್ರೈ ಆ್ಯಂಡ್ ಕ್ರಿಯೇಟ್ ಅ ನ್ಯೂ ಪ್ಲ್ಯಾಟ್ಫಾರ್ಮ್. ಇನ್ನು ಮುಂದೆ ಹೋಗ್ತಾ ದಿನದಲ್ಲಿ ಅದು ಗೊತ್ತಾಗುತ್ತೆ. ಆ್ಯಂಡ್ ವಿ ಹ್ಯಾವ್ ಅ ಬ್ಯೂಟಿಫುಲ್ ಸರ್ಪ್ರೈಸ್ ಫಾರ್ ಯು. ಆ್ಯಂಡ್ ಇವರಿಬ್ಬರು ಯಾಕಿದ್ದಾರೆ ಇಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಐ ವಾಂಟ್ ಟು ಬಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ಮಂಜು ಸರ್. ಯಾಕಂದರೆ he is the face of the Kannada film industry. He is the idol of the Kannada film industry. ಅವರು ಎಷ್ಟು ಆ್ಯಕ್ಟರ್ಸ್ಗೆ ಲೈಫ್ ಕೊಟ್ಟಿರೋದು, ಇನ್ಕ್ಲೂಡಿಂಗ್ ಅಂದರೆ ನನಗಂತೂ ಒಂದು ಹೊಸ ಹೆಸರು, ಹೊಸ ಒಂದು ಐಡೆಂಟಿಟಿ ಕೊಟ್ಟಿರುವಂಥ ಒಂದು ಪ್ರೊಡ್ಯೂಸರ್. ಹಿ ಈಸ್ ಫ್ಯಾಮಿಲಿ ಟು ಮೀ, ಬಟ್ ಹಿ ಈಸ್ ಬಿನ್ ಅ ಗೈಡಿಂಗ್ ಫೋರ್ಸ್ ಟು ಸೋ ಮೆನಿ. ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿರೋ ಎಲ್ಲ ದೊಡ್ಡ ಆ್ಯಕ್ಟರ್ಸ್ಗೆ ಬಹುಶಃ ಅವ್ರು ಬ್ರೇಕ್ ಕೊಟ್ಟಿರೋದು ಅವರು, ಇಲ್ಲ ಲಾಂಚ್ ಮಾಡಿರೋದು ಅವರು. ಸೊ ಹಿ ಈಸ್ ಬಿನ್ ಅ ವೆರಿ ಪಾಸಿಟಿವ್, ವೆರಿ ವೆರಿ ಮೋಟಿವೇಟೆಡ್ ಪರ್ಸನ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಅಂತ. ಆ್ಯಂಡ್ ನನ್ನ ಲೈಫಲ್ಲಿ ನನಗೆ ಲೈಕ್ ನಿಜವಾಗ್ಲೂ ಹೆಮ್ಮೆ ಇದೆ. ಐ ಹ್ಯಾವ್ ಡನ್ 3 films ವಿತ್ ಹರ್ ಆ್ಯಂಡ್ ಸಾಕಷ್ಟು ಒಂದು ಹೊಸ ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ನೋಬಡಿ ಬೆಟರ್ ದೆನ್ ಸರ್ ಆ್ಯಂಡ್ ಹಿಸ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಹಿಸ್ ಸಪೋರ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಮತ್ತೊಮ್ಮೆ ನಾನು ಜಾಸ್ತಿ ಮಾತಾಡಲ್ಲ ಬಿಕಾಸ್ ವಿ ಹ್ಯಾವ್ ಅ ಲಾಟ್ ಟು ಶೋ ಯು ಆ್ಯಂಡ್ ಅ ಲಾಟ್ ಟು, ಐ ಬಿಲೀವ್ ವರ್ಕ್ ಶುಡ್ ಟಾಕ್. ಬಟ್ ಇವತ್ತು ವಿ ಹ್ಯಾವ್ ಕಮ್ ಫಾರ್ ಸೆಲೆಬ್ರೇಷನ್ ಆ್ಯಂಡ್ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ಕಮಿಂಗ್. ಆ್ಯಂಡ್ ಎಸ್, ಓವರ್ ಟು ದ ಮ್ಯಾನ್ ಆಫ್ ದಿ ಅವರ್. ಎಲ್ಲರಿಗೂ ನಮಸ್ಕಾರ. ರಾಗಿಣಿ ವಿಷಯ ಅಭಿವರ್ಧನೆಗೆ ಹುಟ್ಟುಹಬ್ಬದ ಶುಭಾಶಯಗಳು. ಯಾವೊಂದು ನಾಳೆ ಮೇ 24 ರಾಗಿಣಿ ಬರ್ತದೆ. ಅವರು ಮನೆ ಮುಂದೆ ಒಂದಷ್ಟು ಅನಾಥ ಮಕ್ಕಳ ಪುಸ್ತಕ ಅದು ಇದೆಲ್ಲ ಕೊಟ್ಟು ಯಾವಾಗಲೂ ಮಾಡ್ತಾಯಿದ್ರು. ಈ ಬಾರಿ ಒಂದು ದಿನ ಮುಂಚೆ ಮಾಡ್ತಾಯಿದ್ವಿ. ಅಂದರೆ ನಮ್ಮ ಮಾಧ್ಯಮದವರು ಸ್ನೇಹಿತರೆಲ್ಲ ಸೇರಿ ಒಂದು ಸಿನಿಮಾ ಅನೌನ್ಸ್ಮೆಂಟ್ ಇತ್ತು, ಅದಕ್ಕೆ ಒಂದು ದಿನ ಮುಂಚೆ ಮಾಡೋಣ ಅಂತ ಹೇಳಿದಾಗ ರಾಗಿಣಿಯವ್ರು ಸರ್ಪ್ರೈಸ್ ಕೊಟ್ಟರು. ನಾವು ಅದೇ ಮಾಮೂಲಿ ಗಾಂಧಿನಗರದಲ್ಲಿ ಏನು ಮಾಡ್ತೀವಿ, GT ಮಾಲು ಬೇರೆ ಬೇಡ, ಬೇರೆ ಥರ ಮಾಡೋಣ, ಸುಮ್ಮನೆ ಎಲ್ಲರೂ ಖುಷಿ ಇರಲಿ, ತುಂಬ ದಿನ ಆಯಿತು ಎಲ್ಲ ಸೇರಿ ಸ್ನೇಹಿತರೆಲ್ಲ ಸೇರಿ ಅಂದ್ಬಿಟ್ಟು ಒನ್ಲಿ ಮಾಧ್ಯಮದವ್ರು ಮಾತ್ರ ಸೇರೋಣ, ಬೇರೆ ಯಾರು ಬೇಡ ಅಂತ ಹೇಳಿದಾಗ ಖುಷಿ ಆಯಿತು. ಸರಿ ಸೇರಿದು. ರಾಗಿಣಿ ನಮಗೆ ವೆರಿ ಗುಡ್ ಫ್ರೆಂಡ್, ಫ್ಯಾಮಿಲಿ ಫ್ರೆಂಡು, ಒಂದೊಳ್ಳೆ ವಿಶ್ವಾಸ, ಒಳ್ಳೆ ಪ್ರೀತಿ. ಚಿತ್ರರಂಗದಲ್ಲಿ ನನ್ನ ಜೊತೆ 3 ಸಿನಿಮಾ ಮಾಡಿದ್ದಾರೆ. ಈಗ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗ ತುಂಬ
ನಾಟ್ ಓನ್ಲಿ ಕನ್ನಡ ಚಿತ್ರರಂಗ, ಇಡೀ ಭಾರತೀಯ ಚಿತ್ರರಂಗ ಬೇರೆ ಥರ ತಿರುಗಿದೆ. ನಿಜವಾಗ್ಲೂ ಖುಷಿ ಆಗ್ತದೆ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತದೆ. ನಂಗೆ ಸುಮಾರು ಒಂದು 15 ದಿನ ಮುಂಚೆ ನಾವು ರಾಗಿಣಿ ಮಾತಾಡ್ತದೆ ಬೇರೆ ಬೇರೆ ಸಿನಿಮಾಗಳು ಯಾವ ರೀತಿ ಮಾಡೋಣ, ತುಂಬ ಥರ ಇರ್ತದೆ. ಆಮೇಲೆ ಒಂದಿನ ಕೂತ್ಕೊಂಡಿದ್ದೆ, ರಾಗಿಣಿ IPS 2 ಯಾಕೆ ಮಾಡಬಾರ್ದು ಅಂತೇಳಿ. ನಾನು ಹೇಳಿದೆ, ನಾವು ಮಾಡೋದು ಬೇಡ ಅಂತ ಹೇಳ್ತೀರ. ನನಗೆ ಕಂಟೆಂಟ್ ಇವತ್ತು ಮುಖ್ಯ. ಕಂಟೆಂಟ್ ಇದ್ದರೆ ಯಾರ ಜೊತೆ ನಾನು ಸಿನಿಮಾ ಮಾಡೋಣ ಅಂತ ಹೇಳಿದಾಗ ರಾಗಿಣಿ ಪಾಪ ಸುಮಾರು 1-2-3 ರೈಟ್ರುಗಳ ಜೊತೆ ಪಾಪ ತೆಲುಗುವ್ರು ಬಂದಿದ್ದರು. ಯಾರು ಒಳ್ಳೆ ರೈಟ್ರು ಬಂದಾಗ ನಾನು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದಾಗ ಬೇಡ ಅದು ಬಿಡಿ ಸರ್ ಬೇರೆ ಮಾಡೋಣ, ಒಳ್ಳೆ ಡೈರೆಕ್ಟರ್ಸ್ ತೆಲುಗುವಿಂದ ಬಂದಿರೋ, ತಮಿಳು ತುಂಬ ಜನ ಬಂದಿರೋ ಸೆಟ್ ಆಗಿಲ್ಲ. ಕೊನೆಗೆ ಇದ್ಕಿದ್ದಂಗೆ ಈಗ ಒಂದು 10 ದಿನದಲ್ಲಿ ಹೇಳಿದ್ರು, ಒಬ್ಬರು ಕಳಿಸ್ಕೊಡ್ತೀನಿ ನೀವು ನೋಡಿ ಏನು ಅನ್ನಿಸ್ತದೆ ಅಂದರು. ಸರಿ ಕಳಿಸಿ ಮಾದ. ಆವಾಗ ಗೊತ್ತಾಯಿತು ನನ್ನ ಆತ್ಮೀಯ ಸ್ನೇಹಿತರು ಮಗ ನಮ್ಮ ಗುರುರಾಜ್, ಜಗ್ಗೇಶ್ವರ್ ಮಗ ಯತಿರಾಜ್, ಇಬ್ಬರು ಬಂದ್ವಿ. ಏನು ಬ್ರದರ್ ಹಿಂಗಿದ್ರಂತೆ, ನಮ್ಮ ಜಗ್ಗೇಶ್ ನಾವು ಒಂದೇ ಊರು ಅಕ್ಕಪಕ್ಕ, ಒಂದು ಫ್ಯಾಮಿಲಿ ಅಣ್ಣ ತಮ್ಮನಿಗೆ. ನಂಗೆ ಶಾಕ್ ಆಯಿತು. ಸರ್ ಇವ್ರು ಕತೆ ಕೇಳಿಲ್ಲ, ಇನ್ನೊಂದರು ಕೇಳಿದೆ. ತುಂಬ ಕ್ರಿಯೇಟಿವಾಗಿ ತುಂಬ ಟ್ಯಾಲೆಂಟಿಂದ ಲೈನ್ ಹೇಳಿದ್ರು, ನಂಗೆ ಖುಷಿ ಆಯಿತು. ಆಮೇಲೆ ರೆಫರೆನ್ಸು ಯಾವ ರೀತಿ ಅಂದರೆ ಬೇರೆ ಯಾರು ಕೇಳಿದ್ರೆ ಒಂದು ರೆಫರೆನ್ಸ್ ಕೊಡ್ತಾರೆ, ಆ ಸಿನಿಮಾದ ಇವ್ರು ಅದೆಲ್ಲ ಕೊಡಲಿಲ್ಲ, ಹೊಸ್ದಾಗಿ ಕೊಡ್ತಾಯಿದ್ರು. ನಿಜವಾಗ್ಲೂ ಖುಷಿ ಆಯಿತು. ಈ ಲೈನ್ನ ಮಾಡಿ ತುಂಬ. ಆಮೇಲೆ ಹೇಳಿದೆ, ಯಾವ ವಿಷಯದಲ್ಲೂ ಕಾಂಪ್ರಮೈಸ್ ಆಗೋದು ಬೇಡ. ಸಿನಿಮಾ ತುಂಬ ಚೆನ್ನಾಗಿ ದೊಡ್ಡದಾಗಿದೆ. ವಿಲನ್ಸು ಬಾಂಬೆ ಬೇಕಾ, ಕೇರಳ ಬೇಕಾ, ತೆಲುಗು ಬೇಕಾ ಅಂತನ ಸಿನಿಮಾನ ಚೆನ್ನಾಗಿ ಮಾಡಿದಾಗ ಜನ ತೊಗೊಳ್ತಾರೆ. ಇಲ್ಲ ನಾವು ಈ ಸಿನಿಮಾ ಚೆನ್ನಾಗಿ ಮಾಡಿದಲ್ಲಿ ನಾವು ಇಷ್ಟೇ ಖರ್ಚು ಮಾಡಿ, ಸಿನಿಮಾ ಖರ್ಚೆಲ್ಲ ಮುಖ್ಯ, ಕಂಟೆಂಟ್ ಈಸ್ ವೆರಿ ಗುಡ್ ಸ್ಟ್ರಾಂಗ್ ಅಂದಾಗ ನನಗೆ ಗುರುರಾಜ್ ಹೇಳಿದ ಲೈನ್ ತುಂಬ ಇಷ್ಟ ಆಯಿತು. 2-3 ಸತಿ ಮೀಟಿಂಗ್ ಮಾಡ್ದೋ, ಕತೆ ಮಾಡಿ, ಕತೆಗೆ ನೀವು ಎಷ್ಟು ದಿನ ಟೈಮ್ ತೊಗೊಳ್ತಿದ್ದೆಲ್ಲ, ಕತೆಗೆ ಏನು ಬೇಕಾದ್ರೂ ಖರ್ಚು ಮಾಡೋದು ಕೂತ್ಕೊಳ್ಳಿ, ಒಳ್ಳೆಯ ಕತೆ ಆದ ತಕ್ಷಣ ಇಮಿಡಿಯೇಟ್ ಸ್ಟಾರ್ಟ್ ಮಾಡೋಣ ಅಂದರೆ ರಾಗಿಣಿ ಅದಕ್ಕೆ. ಯಾಕೆಂದರೆ ಇವತ್ತು ಸಿನಿಮಾಗಳು ಒಂದಕ್ಕಿಂತ ಒಂದು ವೆರೈಟಿ ಇದೆ. ಆ ಥರ ಸಿನಿಮಾ ಮಾಡೋಕ್ಕೆ ನಮ್ಗೆ ಇಷ್ಟ ಆಗುತ್ತೆ. ಓಕೆ, ಆ ಥರ ಮಾಡಿದಾಗ ನಮ್ಮ ರಿಟರ್ನ್ ಬರ್ತದೆ. ಕನ್ನಡ ಚಿತ್ರರಂಗದಲ್ಲಿ ನನ್ನ ಜೊತೆ ಸುಮಾರು 54 ಸಿನಿಮಾ ಆಯಿತು. ಇದು 55 ಸಿನಿಮಾ ಅನ್ಕೊಳ್ಳುತ್ತೆ. ಎಲ್ಲ ಕಲಾವಿದರು ನಮಗೆ ಸಹಕಾರ ಪ್ರೋತ್ಸಾಹ ಕೊಡ್ತಾರೆ. ಇವತ್ತು ಚಿತ್ರರಂಗ ಬೇರೆ ಥರ ಇದೆ. ಆ ಚಿತ್ರರಂಗನ ನಾವು ಉಳಿಸ್ಕೋಬೇಕು. ಒಳ್ಳೆ ರೀತಿ ವೇಸ್ಟೇಜ್ ಮಾಡಲಿಲ್ಲ ಅಂದರೆ ಅದೇ ನಮ್ಮ ಲಾಭ. ನಿಜವಾಗ್ಲೂ ಸಿನಿಮಾ ಇಸ್ ವೆರಿ ಗುಡ್ ಇಂಡಸ್ಟ್ರಿ, ಬೆಸ್ಟ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ. ನಾವು ಅದನ್ನು ಬೇರೆ ಥರ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನು ನಿರ್ದೇಶಕರ ಕತೆ ಹೇಳಿದೆ, ಸಿನಿಮಾನ ನೀವು ಕತೆಗೆ ಏನು ಬೇಕಾದ್ರೂ ಖರ್ಚು ಮಾಡಿ, ವೇಸ್ಟೇಜ್ ಮಾಡಬೇಡಿ. ಅವರೆಲ್ಲ ಇಲ್ಲ ಸರ್ ಚಿತ್ರರಂಗದ ಪರಿಸ್ಥಿತಿ ಗೊತ್ತು, ಸಿನಿಮಾ ಏನು ಮಾಡೋದು ಗೊತ್ತು, ಏನು ಖರ್ಚು ನಾವು 100 ರೂಪಾಯಿ ತೋರಿಸಿದ್ರೆ 1000 ರೂಪಾಯಿ ಇರಬೇಕು, ಟೆಕ್ನಿಕಲಿ ಕೆಲಸ ಸರ್ ಅಂತ ಹೇಳಿದ್ರು. ನಿಜವಾಗ್ಲೂ ಖುಷಿ ಆಯಿತು. ಓತ್ ಬ್ರದರ್ಸ್ ವೆರಿ ಗುಡ್ ಸ್ಟ್ರಾಂಗು. ಟೆಕ್ನಿಕಲಿ ನನಗೆ ಕತೆ ಹೇಳಿದ್ರೆ ಸ್ಟ್ರಾಂಗ್ ಆಗಿದೆ. ಒಂದು ಟ್ರೈಲರ್ ಮಾಡಿದರೆ ನನಗೆ ಗೊತ್ತಿಲ್ಲ, ಇವತ್ತು ಕಳಿಸಿ ಸರ್ಪ್ರೈಸ್ ಅಂತ ತುಂಬ ಚೆನ್ನಾಗಿ ಮಾಡಿದರೆ ಖುಷಿ ಆಯಿತು. ಅದಕ್ಕೆ ನಾವೆಲ್ಲ ಸೇರಿ ಟೀಮ್, ನಾವು ಮಂಜು ಸಿನಿಮಾಕ್ಕೆ ಒಂದು ರಾಗಿಣಿ ದಿವಾಣಿ ಇಬ್ಬರು ಸೇರಿ ಒಟ್ಟಾಗಿ ಸೇರಿ ಒಂದು ಬ್ಯಾನರ್ ಮಾಡಿಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡ್ತಿದ್ವಿ. ನನ್ನ ಜೊತೆ ಕೈ ಜೋಡ್ಸೋಕೆ ನಮ್ಮ ಸ್ನೇಹಿತರು ಕಿಂಗ್ಸ್ ಡೆವಲಪರ್ ಸುಬ್ರಹ್ಮಣ್ಯ ಇರ್ತಾರೆ. ಅವರೆಲ್ಲ ನಾನು ಸೇರ್ತೀವಿ ಸರ್, ಬೇಡ ನಾವು ಫಸ್ಟ್ ಇದು ಮಾಡ್ತೀವಿ, ನೀವು ಸೋಲೋ ಮಾಡಿ ಸುಮ್ಮನೆರಪ್ಪ, ನಮ್ಮ ರಾಗಿಣಿಯವ್ರದ್ದು ಇಲ್ಲಿ ಯಾರು ಬೇಕು ಮಾಡಿದ್ರೆ ಇಲ್ಲ ಸರ್ ಸೇರ್ತೀನಿ ಅಂದರೆ ಇಲ್ಲ ಬನ್ನಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಇವತ್ತು ಬಿಲ್ಡರ್ಗಳು, ಲ್ಯಾಂಡ್ ಡೆವಲಪರ್ಗಳೆಲ್ಲ ಬರ್ತಾರೆ. ಸಿನಿಮಾ ಇಂಡಸ್ಟ್ರಿ ತುಂಬ ಜನ ಬರ್ತಾರೆ. ನಾವು ಬರೋರನ್ನ ಕಳ್ಕೋಬಾರ್ದು. ಯಾಕೆಂದರೆ ಇವತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಟೆಕ್ನಿಕಲಿ ತುಂಬ ಜನ ಕಡಿಮೆ ಆಗ್ಬಿಟ್ಟಿದ್ದಾರೆ. ಸುಮ್ಮನೆ ಬರೀ ಮಾತಾಡ್ತಾರೆ ವೇಸ್ಟ್ ಆಗ್ತಾಯಿದೆ. ಒಬ್ಬ ಪ್ರೊಡ್ಯೂಸರ್ ಲಾಸ್ ಆಗ್ತದೆ. ಯಾರು